ಏನ್ರಿ ಬಟ್ಟೆ ಒಣಗ್ ಬಂದ್ರಾ? ಹ್ಞೂ ಕಣೆ, ಮತ್ತೆ ಒಣಗ ಹಾಕ್ಲೇಬೇಕಲ್ಲ. ನೀನು ಒಗ್ದಿದ್ಯಾ, ನಾ ಒಣಗ ಹಾಕಿದ್ದೀನಿ. ಅದೇ ಸಮಾನತ್ವ ಅಲ್ವಾ? ಸರಿ ರೀ, ಹಾಗಿದ್ರೆ ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಸರಿ ಕಣೆ. ಆಮ್, ನಿನ್ನೆ ಆಫೀಸ್ಗೆ ಡ್ರಾಪ್ ಮಾಡ್ಲಾ? ಡ್ರಾಪ್ ಮಾಡಿದ್ರೆ ಪೆಟ್ರೋಲ್ ದುಡ್ಡು ಸಮಾನತ್ವ ಅಂತ ಕೇಳಿದ್ರೆ ಏನ್ ಮಾಡ್ಲಿ, ಸುಮ್ಮನೆ ಆಟೋದಲ್ಲಿ ಹೋಗೋದೇ ಬೆಟ್ರು. ಇಲ್ಲ ನಾನು ಹೋಗ್ತೀನಿ ಹಾಗೆ ರೀ. ಅದು ಏನಂದ್ರೆ ನನ್ನ ತಮ್ಮ ಬಂದಿದ್ದಾನ್ರಿ ಅಭ್ಯಾಸ ಮಾಡಕ್ಕಂತಾಳೆ. ನಾನು ಅವ್ನ ಮನೆಗೆ ಕರಿಬೇಕಂತ ಮಾಡಿದ್ದೀನಿ. ನೀವು ಅಂದ್ರೆ ಕರಿತೀನಿ, ಯಾಕೆಂದ್ರೆ ಎಕ್ಸಾಮ್ ಮುಗಿಸ್ಕೊಂಡು ಇಲ್ಲೇ ಇರ್ತಾನೆ ಒಂದು ಸ್ವಲ್ಪ ದಿನ. ಹ್ಞೂ ಸರಿ ಇರಲಿ. ಏನು ಬೇಕಾಗಿತ್ತು ಇವಾಗ? ಅವನಿಗೆ ಪಾನಿಪುರಿ ಮತ್ತೆ ಗೋಬಿ ಮಂಚೂರಿ ಅಂದ್ರೆ ತುಂಬಾ ಇಷ್ಟ. ಗೋಬಿ ತೊಗೊಂಡ್ಬರ್ತೀರಾ? ನಾನು ಗೋಬಿ ಮಾಡ್ತೀನಿ. ಹ್ಞೂ ಸರಿ, ತೊಗೊಂಡ್ಬರ್ತೀನಿ. 150 ಕೊಡು. 150 ಯಾಕೆ? ಇವಾಗ ನೋಡು, 1 kg ಗೋಬಿಗೆ 65 ರೂಪಾಯಿ, ನನ್ನ ಪೆಟ್ರೋಲಿಗೆ 150 ರೂಪಾಯಿ, ಆಮೇಲೆ ಪಾನಿಪುರಿ ಹಿಟ್ಟಿಗೆ ಒಂದು 100 ರೂಪಾಯಿ, 150 ಎಷ್ಟು 300 ರೂಪಾಯಿ ಆಗುತ್ತೆ ಟೋಟಲ್ ಆಗಿ. ಓಕೆನಾ? ಸೊ ನೀನು 250, ನೀ 50, ನೀ 150 ಕೊಡು, ನಾನು 150. ಸಮಾನತ, ಇಬ್ರು ಸಮಾನವಾಗಿರ್ಬೇಕಲ್ಲ. ಕೋರ್ಟ್ ಹೇಳಿದೆ ಕಣೆ, ಗೊತ್ತಿಲ್ವಾ ನಿಂಗೆ? ಸಮಾನತೆ. ಹೌದು ಕೊಡ್ತೀನಿ ತಗೋರಿ, ಹೋಗಿ ಬರ್ರಿ ರೀ. ನಿನ್ ಕರಿ ಹೇಳಿ, ಏನಾಯ್ತು? ರೀ, ಗೋಬಿನ ಅಲ್ಲೇ ಖರೀದಿ ಮಾಡಿ ಫೋನ್ ಮಾಡ್ಬೇಡ್ರಿ ಮತ್ತೆ, ಯಾಕಂದ್ರೆ ಸಮಾನತೆ ನೀನೇ ತಗೊಂಡು ಹೋಗು ಅಂತ. ಹಂಗೇನಿಲ್ಲ ಕಣೆ, ನಾನು ಅಡುಗೆ ಮನೆ ತನಕ ತಂದು ಕೊಡ್ತೀನಿ, ನೀ ಅಡುಗೆ ಮನೆಯಲ್ಲಿ ಕುಕಿಂಗ್ ಮಾಡ್ತೀಯಲ್ಲ, ಅಲ್ಲಿ ಸಮಾನತೆ ಬರುತ್ತೆ. ಸರಿ ಆಗಿದ್ದು. ಅಕ್ಕ, ಅಕ್ಕ. ಬಾರೋ, ಏನು ಇದು ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ಯಾ? ಯಾಕೆ ಅಡುಗೆ ಮಾಡ್ಕೊಂಡು ತಿಂತಿಲ್ವಾ? ಹಂಗೇನಿಲ್ಲ ಅಕ್ಕ, ಎಲ್ಲ ಮಾಡ್ಕೊಂಡು ತಿಂತೀನಿ, ನಾನೇ ಮಾಡ್ತೀನಿ ಅಡುಗೆನ. ಆಮೇಲೆ ಅಮ್ಮ ಅಪ್ಪ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ತಾನೆ? ಹ್ಞೂ ಅಕ್ಕ, ಎಲ್ಲರೂ ಆರಾಮಿದ್ದಾರೆ. ಏನ್ ಅಳಿಮಯ್ಯ, ಹೆಂಗಿದೀಯಾ? ಎಲ್ಲ ನಿಮ್ಮ ಆಶೀರ್ವಾದ ಮಾವನವ್ರೆ, ಎಲ್ಲ ನಿಮ್ಮ ಆಶೀರ್ವಾದ. ಏನೇನು ಎಲ್ಲ ನನ್ನ ಆಶೀರ್ವಾದ ಅಂತಿದ್ದಾರೆ? ಹೇಳು, ಮತ್ತೇನಾದ್ರೂ ರೊಕ್ಕ ಗಿಕ್ಕ ಅವ್ನು ಕೊಡ್ತಿದ್ಯಾ ಹೇಳು. ನೀನು ಅವನಿಗೆ ಕೊಟ್ರೆ ನಾನು ನಮ್ಮ ಅಪ್ಪ ಅಮ್ಮನ ಕೊಡ್ತೀನಿ. ಸಮಾನತೆ. ರೀ ಹಂಗೇನಿಲ್ಲ, ಸುಮ್ಮನೆ ಹೋಗ್ರಿ. ಏನಂತಕ್ಕ? ಏನಿಲ್ಲ, ಸಮಾನತೆ ಬಗ್ಗೆ ಡಿಸ್ಕಸ್ ಮಾಡಕತ್ತಿದ್ವಿ. ಸರಿ, ನೀ ಕಲಮ ತಗೊಂಡ್ ಬರೋಗು, ಊಟ ಹಾರಿಸ್ತೀನಿ. ಬರ್ರಿ, ನೀವು ಊಟ ಮಾಡುವಂತೆ. ಸರಿ ಬಂದೆ. ಅಲ್ಲ, ಚಪಾತಿ ನೋಡಿದ್ರೆ ಒಬ್ಬರಿಗೆ ಕಡಿಮೆ ಬೀಳೋ ತರ ಆಗಿದೆ. ಇವ್ರು ನೋಡಿದ್ರೆ ಸಮಾನತೆ ಅಂತಾರೆ, ಏನ್ ಮಾಡೋದು ಇವಾಗ? ಅಲ್ಲ ಕಣೆ, ನೀನು ಕುತ್ಕೋ ಊಟಕ್ಕೆ, ಎಲ್ರಿಗೂ ಸಮಾನವಾಗಿ ಹಂಚುವಂತೆ. ಹಾ ಸರಿ ರೀ, ಸರಿ ರೀ, ತಿನ್ರಿ. ಅಕ್ಕ, ನಿಜ ಹೇಳ್ಬೇಕಂದ್ರೆ ನೂಡಲ್ಸ್ ಸಖತ್ತಾಗಿ ಮಾಡಿದ್ಯಕ್ಕ, ಇನ್ನೂ ಸ್ವಲ್ಪ ಹಾಕು. ಇಲ್ಲ, ಅವ್ನಿಗೆ ಹಾಕಿದ್ರು ನನಗೂ ಹಾಕ್ಬೇಕಾಗುತ್ತೆ, ನಿನಗೂ ಹಾಕೋಬೇಕಾಗುತ್ತೆ. ಸಮಾನತೆ ಏನೋ? ಅಯ್ಯೋ ಬೇಡ ಬಿಡಕ್ಕ, ನಾನು ಒಬ್ಳೆ ತಿಂತೀನಿ ಸಾಕು ಇಷ್ಟೇ. ರೀ ಏನಾಗಲ್ಲ, ತಿನ್ರಿ ಬಿಡ್ರಿ. ಹಾ, ಏನಿಲ್ಲ, ಊಟದಲ್ಲೂ ಸಮಾನತೆ. ಏನೋ ಬಾಬಾ ಇದ್ದ, ಯಾವಾಗ ಮದುವೆ ಆಗ್ತಿ ಹೇಳು? ಅಯ್ಯೋ ಮಾವ, ನನ್ ಮದುವೆ ನೋಡ್ಬೇಕಂತ ಎಷ್ಟು ಆಸೆ ಮಾವ ನಿನಗೆ. ಈಗೇನಿಲ್ಲ ಮಾವ, ಸ್ವಲ್ಪ ದಿನ ಆದ್ಮೇಲೆ ನೋಡ್ತೀನಿ. ಹಂಗೇನಿಲ್ಲಪ್ಪ, ನೀ ಈಗ ಬಂದು ನಮ್ಮ ಮನೆಗೆ ಊಟ ಮಾಡಿಯಲ್ಲ, ನಾನು ಬಂದು ನಿಮ್ಮ ಮನೆಗೆ ಊಟ ಮಾಡ್ಬೇಕಲ್ಲ, ಅದಕ್ಕೆ ಸಮಾನತೆ. ಅಯ್ಯೋ ಕಿತ್ತಾಗಿರೋ ಸಮಾನತೆ. ತಗೋರೋ, ನಿಂಗೆ ಕಾಫಿ ಅಂದ್ರೆ ಇಷ್ಟ ಅಲ್ಲ, ಕುಡಿ. ತಗೋರಿ, ನಿಮ್ಗೂ ಕಾಫಿ ಅಂದ್ರೆ ಇಷ್ಟ ಅಲ್ಲ, ಕುಡೀರಿ. ಅಲ್ಲ, ನನ್ನೇ ಹಂಗ್ ನೋಡ್ತಿದ್ರ? ಇಬ್ಬರಿಗೂ ಸೇಮ್ ತಗೊಂಡ್ ಬಂದಿದ್ದ, ನಾನೇನು ಬೇರೆ ತಗೊಂಡ್ ಬಂದಿಲ್ಲ, ಇಬ್ಬರಿಗೂ ಅಷ್ಟೇ ಹಾಕೊಂಡ್ ಬಂದಿನಿ. ಸಮಾನತೆ ಅಲ್ವಾ, ಅದಕ್ಕೆ ನಿಮಗೆ. ಅಲ್ಲ ಕಣೆ, ನಂಗೆ ಕಾಫಿ ಅಂದ್ರೆ ಇಷ್ಟನಾ? ನಂಗೆ ಟೀ ಅಂದ್ರೆ ಇಷ್ಟ ತಾನೆ, ಅದಕ್ಕೆ ಸಮಾನತೆ ಅಂತಾರೆ. ಹೋಗು, ಟೀ ಮಾಡ್ಕೊಂಡ್ ಬಾ, ಇದನ್ನ ನೀನ್ ಕುಡಿ. ಯಾವತ್ತಿದ್ರು ಸಮಾನತೆ. ಅವ್ನಿಗೆ ಕಾಫಿ ಅಂದ್ರೆ ಇಷ್ಟ ಅಂತ ಮಾಡ್ಕೊಂಡು ಬಂದಿದ್ಯಾ, ನಂಗೂ ಟೀ ಅಂದ್ರೆ ಇಷ್ಟ ಅಂತ ಮಾಡ್ಕೊಂಡ್ ಬರ್ಬೇಕು. ಅಯ್ಯೋ ಶಿವನೇ, ಸರಿ ಕೊಡಿ. ಲೋ ತಮ್ಮ, ನಿನ್ ಕೊಡಿ, ಯಾಕೆ ಹೊಂಟಿದ್ಯಾ? ಅಕ್ಕ, ಏನಕ್ಕ ಇದು ಸಮಾನತೆ ಸಮಾನತೆ ಅಂತ ಜೀವನನೇ ಎಣ್ತಿದ್ದಾನೆ ಇವನು. ಇದಕ್ಕೆ ಸಮಾನತೆ ಅನ್ನಲ್ಲ, ಸಾವನ್ನ ಕರ್ಕೊಂಡ್ ಬಂದಂಗಿದೆ. ಅದ್ ಹೇಗಕ್ಕ ಇವನ್ ಜೋಡಿ ಜೀವನ ನಡೆಸ್ತಿದ್ಯಾ ನೀನು? ಅದು ಅದು ಸಮಾನತೆ ಸಮಾನತೆ ಅಂತ ನನ್ನ ತಮ್ಮನ್ನೇ ಕಳಿಸಿದಲ್ಲ, ಮಾಡ್ತೀನಿ. ಲೇ ಅಂಜು. ಹಾ, ಏನ್ ಹೇಳ್ರಿ? ನೋಡಿ, ನನ್ನ ಆಫೀಸ್ ಕೊಲೀಗ್ಸ್ ಬರ್ತಿದ್ದಾರೆ, ಅವ್ರಿಗೆ ಅಡ್ಗೆ ಮಾಡ್ಬೇಕು. ಸರಿ ರೀ, ನೀ ಏನ್ ಮಾಡ್ಬೇಕು ಅಡ್ಗೆ? ಚಿಕನ್ನು. ಹಾ ಸರಿ, ಮಾಡ್ತೀನಿ. ಅಂದ್ರೆ ನೀವು 50 ಕೊಡ್ಬೇಕು, ನಾನು 50 ಕೊಡ್ಬೇಕಾ? ಹಾ, ಅದೇ ಶೇರಿ. ಸರಿ. ಬದ್ರು ಅನ್ಸುತ್ತೆ. 5 ನಿಮಿಷದಲ್ಲಿ ಮಾಡ್ತೀನಿ. ಹಾಯ್, ಬರ್ರಿ ಬರ್ರಿ, ಒಳಗೆ ಬರ್ರಿ. ಏನೋ ಬಾದಿನ ಮೇಲೆ ಮನೆ ಕಳೆದು ಬಿಟ್ಟಿದ್ಯಾ? ಹ್ಞೂ ಕಣ್ರು, ಲಾಸ್ಟ್ ಟೈಮ್ ನಿಮ್ಮ ಮನೆಗೆ ನನ್ನ ಕರೆದಿದ್ರಲ್ಲ, ಅದಕ್ಕೆ. ಓ ಹಾಗೆ. ಮತ್ತೇನ್ ಸಮಾಚಾರ? ಏನ್ ನವೀನ್, ಆರಾಮಿದ್ಯಾ? ಹಾ ರೀ ವೈನಿ, ನಾವು ಆರಾಮಿದ್ದೀನಿ, ನೀವು ಆರಾಮಿದಿರಲ್ಲ? ಹ್ಞೂನಪ್ಪ, ನಾನು ಆರಾಮಿದ್ದೀನಿ. ಸರಿ, ನಾನು ಒಲಿ ಮೇಲೆ ಅಡ್ಗೆ ಇಟ್ಟಿದ್ದೀನಿ, ಬರ್ತೀನಿ. ಅಲ್ರಿ ವೈನಿ, ನಾನು ಅಯ್ಯ ಆಕಿ ಒಲಿ ಮೇಲೆ ಅಡ್ಗೆ ಇಟ್ಟಾಳ, ಅದಕ್ಕೆ ಹೋಗಿ ಹೇಳಿದ್ರು, ಬರ್ತೀನಿ ಮಾತಾಡ್ಸ್ಕೊಂಡು. ಅಲ್ಲ ಕಣೆ, ಹಂಗೆ ಬಂದ್ಬಿಟ್ಟಿಲ್ಲ, ನಾನು ಇನ್ನೊಬ್ಬರ ಫ್ರೆಂಡ್ ಮಾತಾಡಲೇ ಇಲ್ಲ ನೀನು. ಹಾ ಹೌದು, ನೀವು ಹೇಳಿದ್ರಲ್ಲ ಸಮಾನತೆ ಅಂತ. ನೀವು ನಮ್ಮ ತಮ್ಮ ಬಂದನ್ನ, ನಮ್ಮ ತಮ್ಮನ ಒಬ್ಬನ್ನ ಅತಿಥಿ ಸತ್ಕಾರ ಮಾಡಿದ್ರಲ್ಲ, ಹಂಗೆ ನಾನು ಕೂಡ ಒಬ್ಬನ್ನೇ ಫ್ರೆಂಡ್ನ ಅತಿಥಿ ಸತ್ಕಾರ ಮಾಡ್ತೀನಿ. ಇದು ಸಮಾನತ್ವಲ್ಲ, ಇದು ರಿವೆಂಜ್. ನಂಗೆ ಅರ್ಥ ಆಗ್ತಿದೆ. ಏನಾಯ್ತು ಮಚ್ಚ? ಮಗ, ಅದು ನನ್ನ ಹೆಂಡತಿ ನಿಮ್ ಜೊತೆ ಮಾತಾಡಲ್ವ? ಯಾಕೆ ಮಾತಾಡಲ್ಲ ಅಂತ? ಅದು ನನ್ನ ಹೆಂಡತಿ ಮಾವ ಏನೋ ನಿನ್ನಂಗೆ ಇದಾನಂತೆ, ಅವನು ಬರೀ ಮದುವೆ ಆಗು ಅಂತ ಕಾಡ್ತಿದ್ನಂತೆ. ಅದಕ್ಕೆ ಅವ್ನಿಗೆ ಮದುವೆ ಆಗು ಅಂತ ಕಾಡೋದಕ್ಕೆ ಅವ್ನ ಮುಖ ನೋಡಿದ್ರೆ ಅವ್ಳಿಗೆ ಆಗಲ್ಲಂತೆ. ಏನ್ ಬೇಜಾರ್ ಮಾಡ್ಕೋಬೇಡ, ನೀನ್ ಸ್ವಲ್ಪ ನೋಡೋದಕ್ಕೆ ಅವ್ನ ತರ ಇದೆಯಾ ಅಂತ ಒಲ್ಲಂತಿದ್ದಾಳೆ. ಅಷ್ಟೇನಾ? ಅವ್ನ ತರ ಇದೀನಿ ಅಂತನಾ? ಓಕೆ, ಊಟ ಹಾಕೊಟ್ರೆ ನಾವು ಹೋಗ್ಬಿಡ್ತೀವಿ. ನೋಡು, ನನ್ನ ಹೆಂಡತಿ ಇವಾಗ ನಿನ್ಗೆ ಊಟ ಮಾಡಿಸಲ್ಲ, ನೀ ಏನ್ ಬೇಜಾರ್ ಮಾಡ್ಬೇಡ. ನನ್ ಮೇಲೆ ಅಲ್ವಲ್ಲ ಸಿಟ್ಟು, ಅವ್ನ ಮೇಲೆ ತಾನೇ ನಡೆಯುತ್ತೆ. ಇದೇನಿದು, ಅವಳಿಗೆ ಎಷ್ಟೇ ಬರೆಸ್ತಿದೆ? ಏನೋ ನಿನ್ ಹೆಂಡತಿ ನನಗೆ ಬಡಿಸ್ಲತ್ತೆ ಒಲ್ಲು. ಯಾಕೆ ನನ್ನಂಗೆ ಯಾರಾದ್ರೂ ಇದಾರ? ಯಾಕೆ ಇವಳು ಹಿಂಗ್ ಮಾಡಿದ್ಲು? ಒಬ್ಬರಿಗೆ ಸಮಾನತೆ ತೋರಿಸ್ತೀನಿ ಅಂತ ಹೇಳಿ. ಅಲ್ಲ, ಪಾಸ್ತಾ ಬೇಡಮ್ಮ, ನಂಗೆ ಲೆಗ್ ಪೀಸ್ ಬೇಕು. ತಂಗಿ, ನಂಗೆ ಲೆಗ್ ಪೀಸ್ ಸಾಕು, ಪಾಸ್ತಾ ಹಾಕು. ಇಲ್ಲ, ನಂಗೆ ಲೆಗ್ ಪೀಸ್ ಸಾಕು, ನಂಗೆ ಪಾಸ್ತಾ ಹಾಕು. ಲೋ, ನೀ ಬಂದಿದ್ದಕ್ಕೆ ನಂಗೆ ಒಂದು ಪೀಸ್, ನನಗೆ ಪಾಸ್ತಾ ಇಷ್ಟ, ಅದನ್ನ ಹಾಕ್ತಾನೆ ಇಲ್ಲ. ಲೋ, ನೀ ಬಂದಿದ್ದಕ್ಕೆ ನನಗೆ ಚಿಕನ್ ಪೀಸ್ ಹಾಕಿ. ಯಾಕೆ ಹಿಂಗ್ ಮಾಡ್ತಿದ್ಯಾ? ಅವಾಗಲೇ ಹೇಳಿದ್ಯಾ ಒಬ್ಬಂಗೆ ಮಾಡ್ತೀನಿ ಅಂತ. ಈಗ ನೋಡಿದ್ರೆ ಇಬ್ಬರಿಗೂ ಮಾಡ್ತಿದ್ಯಾ, ಆದ್ರೆ ಒಬ್ಬರಿಗೆ ಒಂದು ಒಬ್ಬರಿಗೆ ಒಂದು ಮಾಡ್ತಿದ್ಯಾ. ಹೌದು ರೀ, ಒಬ್ಬನಿಗೆ ಮಾಡ್ತೀನಿ ಅಂದೆ, ಆದ್ರೆ ಇಬ್ರು ಬಂದಿದಾರಲ್ಲ, ಇಬ್ಬರಿಗೂ ಸಮಾನವಾಗಿರ್ಬೇಕಲ್ವಾ, ಅದಕ್ಕೆ ಸಮಾನವಾಗಿ ಅವ್ರು ಚಿಕನ್ ಹಾಕಿದ್ರೆ ಅವ್ರು ಬೇರೆ ಹಾಕ್ತೀನಿ ಅಷ್ಟೇ.
ಅಯ್ಯೋ ಇದು ಸಮಾನತೆ ಎಲ್ಲ ರಿವೆಂಜು ಗೊತ್ತಾಯ್ತು ಬಿಡು. ಲೋ ನಿನ್ ಮನೆ ಬಂದಿದ್ದೆ ತುಂಬಾ ಸಮಾನತೆಯಿಂದ ಸಮಾನವಾಗಿ ನಮ್ಮ ಇಬ್ಬರನ್ನು ಅತಿಥಿ ಸತ್ಕಾರ ಮಾಡಿದ್ವಿ. ಇನ್ನು ಸತ್ರು ನಿಮ್ಮ ಮನೆ ಬರಲ್ಲ. ಇನ್ನೊಮ್ಮೆ ಈ ತರ ಅವಮಾನ ಮಾಡುತ್ತೆ ನಮ್ಮ ಮನೆ ಕರಿಬೇಡ ನಮ್ಮನ್ನ. ರೀ ಹೇಗಿತ್ತು ಸಮಾನತೆ?